ದಕ್ಷಿಣಕ್ಕೆ ಬರ್ತಾನೆ ಕಾಂಚಿವರೆಗೆ. ಶ್ರೀಲಂಕಾದ ರಾಜ ಬಂದು ಅವನಿಗೆ ಶರಣಾಗ್ತಾನೆ, ಕಪ್ಪ ಕೊಡ್ತಾನೆ, ಒಪ್ಪಂದ ಮಾಡ್ಕೊಳ್ತಾನೆ. ಮಗಧದಲ್ಲಿ ಪಾಟಲಿಪುತ್ರದಲ್ಲಿ ನಮ್ಮವರು ಬಂದರೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಆಗಬೇಕು, ಒಂದು ಭವನ ಕಟ್ಟಬೇಕು ಅಂತಾನೆ, ಚೈತ್ಯ ಕಟ್ಟಬೇಕು ಅಂತಾನೆ. ಅಂತಹ ಒಪ್ಪಂದ ಮಾಡ್ಕೊಳ್ತಾನೆ. ಯಾರೇ ಗೆದ್ರು ಯಾರೇ ಸೋತ್ರು ಅವನಿಗೆ ಸೋಲು ಅನ್ನೋದಿಲ್ಲ. ಅವನಿಗೆ ಯಾರೋ ಎಲ್ಲಿ ಹೋಗ್ತಾನೋ ಅಲ್ಲಿ ದೊರೆ ಬಂದು ಇವನ ಹತ್ರ ನಿನ್ನ ಮುದ್ರೆ ಕೊಡು, ನಾನು ಆಡಳಿತ ನಿನ್ನ ಕೆಳಗೆ ನಾನು ಆಡಳಿತ ನಡೆಸ್ತೇನೆ. ಹೇಗಾಯ್ತು, ಯಾಕಾಯ್ತು, ಯಾಕೆ ಅಷ್ಟು ಪವರ್ಫುಲ್? ಒಂದು ಅವನ ಪರಾಕ್ರಮ, ಇನ್ನೊಂದು ಅವನ ಪಾಲಿಸಿ. ಒಂದು ಹೆಚ್ಚಿನವರು ಅವನ ಹತ್ರ ವಿವಾಹ ಸಂಬಂಧವನ್ನು ಮಾಡ್ಕೊಂಡ್ಬಿಡ್ತಾರೆ. ಇನ್ನೊಂದು ಅವನು ಹೋದಲ್ಲೆಲ್ಲ ಒಳ್ಳೊಳ್ಳೆ ಪಾಲಿಸಿಯನ್ನು ಕೊಡ್ತಾ ಹೋಗ್ತಾನೆ. ಆಡಳಿತ ಹೀಗೆ ನಡಿಬೇಕು ಅಂತ, ಹೀಗೆ ನಡೆಸಿ ನೀವು ನಾನಿದ್ದೇನೆ ಅಂತಾನೆ. ಇಡೀ ದೇಶದಲ್ಲಿ ಎಲ್ಲರೂ ಇವನ ಮುದ್ರೆ ತಗೊಂಡ್ರೆ ಅವರವರೊಳಗೆ ಕಚ್ಚಾಟವೇ ಇಲ್ಲಲ್ಲ. ಅವರವರೊಳಗೆ ಯಾವ ಕಚ್ಚಾಟವೂ ಬರುವುದಿಲ್ಲ. ಯಾಕಂದ್ರೆ ಯೂನಿಫೈಯಿಂಗ್ ಫೋರ್ಸ್ ತರ ಕೆಲಸ. ಬಟ್ ಅವ್ರಿಗೇನು ಗೆಲ್ಲಬೇಕು ಅನ್ನುವಂಥ ಇದು ಇತ್ತು ಅಂತಂದ್ರೆ, ಇನ್ನಷ್ಟು ರಾಜ್ಯಗಳನ್ನ ತಮ್ಮ ಅಂಡರ್ ತರಬೇಕು ಅಂತಿದ್ರೆ ಆ ಭಾವನೆ ಬರಲಿಲ್ಲ ಅಲ್ಲಿ. ಪ್ಲಸ್ ಅದಕ್ಕೆ ಅವಕಾಶಕ್ಕೂ ಕೂಡ ಇವನ ಪರಾಕ್ರಮ ಬಿಡ್ತಾ ಇರಲಿಲ್ಲ. ದಕ್ಷಿಣದಲ್ಲಿ ಇರ್ತಾನೆ, ಉತ್ತರದಲ್ಲಿ 3 ಜನ ದಂಗೆ ಹೇಳ್ತಾರೆ ಇವನ ವಿರುದ್ಧ. ಅದೇ ಬಂತು ನೀವು ಅದಕ್ಕೆ. ಆಗ ಇವ ನೇರವಾಗಿ ಅದನ್ನು ಕಂಟ್ರೋಲ್ ಮಾಡ್ತಾನೆ. ಅವರನ್ನು ಸದೆ ಬಡಿತಾನೆ. 3 ಸಲ ದಕ್ಷಿಣಕ್ಕೆ ಬರುವಾಗಲೂ 3 ದಾರಿಯನ್ನು ಹುಡುಕೊಳ್ತಾನೆ. 3 ದಾರಿಯಲ್ಲಿ ಬರ್ತಾನೆ ಅವ. ಅಂದ್ರೆ ಉತ್ತರದವರಿಗೆ ದಕ್ಷಿಣಕ್ಕೆ ಬರ್ಲಿಕ್ಕೆ, ದಕ್ಷಿಣದವರಿಗೆ ಉತ್ತರಕ್ಕೆ ಹೋಗ್ಲಿಕ್ಕೆ ದಾರಿಯನ್ನು ತೋರಿಸ್ಕೊಡ್ತಾನೆ. ಕಾಶಿಯಲ್ಲಿ ಇಡೀ ಕಾಶಿಯನ್ನ ನಿರ್ಮಾಣ ಮಾಡಿದ್ದು ಸಮುದ್ರಗುಪ್ತ. 365 ದೇವಸ್ಥಾನಗಳನ್ನ ಕಾಶಿಯಲ್ಲಿ ಮಾಡ್ತಾನೆ. ಪರ ಅಪರ ಪ್ರಯೋಗಗಳನ್ನ, ಈ ಮಂತ್ರಗಳನ್ನು ಕಲ್ತವರಿಗೆ ಪೌರೋಹಿತ್ಯ ಮಾಡಲಿಕ್ಕೆ ಅವರು ಪ್ರಾಯೋಗಿಕವಾಗಿ ಮಾಡಬೇಕಲ್ಲ, ಅದಕ್ಕೆ ಒಂದು ಅವಕಾಶಗಳನ್ನು ಕೊಡ್ತಾನೆ. ಸಂಗೀತ ವಿದ್ಯಾಲಯಗಳನ್ನು ಮಾಡ್ತಾನೆ. ಸ್ವತಃ ಸಂಗೀತಗಾರನಾಗಿದ್ದ. ವೀಣೆಯ ವಿದ್ಯಾಲಯವನ್ನು ಮಾಡ್ತಾನೆ. ಸಂಗೀತವನ್ನು ಅಲ್ಲಿ ಆರಂಭ ಮಾಡ್ತಾನೆ. ಅಲ್ಲಿಂದ ದಕ್ಷಿಣದಿಂದ ಉತ್ತರಕ್ಕೆ ಬರಲಿಕ್ಕೆ ಜನರನ್ನ ಕರ್ಕೊಂಡು ಹೋಗ್ತಾನೆ, ಉತ್ತರಕ್ಕೆ ಬನ್ನಿ ಅಂತ. ಎಲ್ಲರನ್ನ ಒಂದು ರೀತಿಯಲ್ಲಿ ಒಂದು ಮಾಡ್ತಾನೆ. ಇಲ್ಲಿಯ ಕಲ್ಚರ್ ಜನರನ್ನ ಎಕ್ಸ್ಚೇಂಜ್ ಮಾಡುವಂತ. ಹೌದು. ದಕ್ಷಿಣದಲ್ಲಿ ಸಂಸ್ಕೃತ ಅಷ್ಟು ಪ್ರಬಲವಾಗಿರಲಿಲ್ಲ. ವಾಸ್ತವದಲ್ಲಿ ಇತ್ತು, ಇಲ್ಲ ಅಂತಲ್ಲ. ಅದನ್ನ ಜಾಸ್ತಿ ಪ್ರಚಾರ ಮಾಡಿದವ ಇವ ದಕ್ಷಿಣದಲ್ಲಿ. ನೀವು ಹಾಗಿದ್ರೆ ಈಗ ದಕ್ಷಿಣದಲ್ಲಿ ಇರುವಂತ ಭಾಷೆಗಳಿಗೆ ಅದರದ್ದು ಇನ್ಫ್ಲೂಯೆನ್ಸ್ ಇದೆ, ಅದು ತುಂಬಾ ಇದೆ ಅಂತ ಹೇಳಿ, ತುಂಬಾ ಇದೆ. ಬಟ್ ಪ್ರಭಾವ ಇಲ್ಲ ಅಂತ. ಉತ್ತರದಲ್ಲಿ ಇದ್ದಷ್ಟು ಶಾಲೆಗಳು, ಉತ್ತರದಲ್ಲಿ ಇದ್ದಷ್ಟು ಪಂಡಿತರು ಇಲ್ಲಿ ಇರ್ಲಿಲ್ಲ. ಅಲ್ಲ, ಈ ಭಾಷೆಗಳಾಗಿದ್ರೆ ಅದರಿಂದ ಇವಾಲ್ವ್ ಆಗಿದ್ದು ಅಲ್ವಾ? ಅದು ಹೇಗೆ ಅಂದ್ರೆ, ಅಲ್ಲ, ಈಗ ದಕ್ಷಿಣದಲ್ಲಿ ಸಂಸ್ಕೃತ ಇಲ್ಲ ಅಂತಲ್ಲ, ಉತ್ತರದಲ್ಲಿದ್ದಷ್ಟು ಇಲ್ಲ ಇಲ್ಲಿ ಪ್ರಭಾವ. ಉತ್ತರದಲ್ಲಿದ್ದಷ್ಟು ಪ್ರಭಾವವನ್ನು ಇಲ್ಲಿ ಪಡ್ಕೊಂಡಿರ್ಲಿಲ್ಲ ಆ ಕಾಲ. ಅಲ್ಲಿನ ಜನ, ಇಲ್ಲಿನ ಜನ ಕಾಶಿಗೆ ಹೋಗಿ ಅಲ್ಲಿ ವಿದ್ಯೆ ಕಲಿತು. ಯಾಕಂದ್ರೆ ಕಾಶಿ ಅನ್ನೋದೇ ಉನ್ನತ ಅಧ್ಯಯನ ಕೇಂದ್ರ. ಅದು ತಕ್ಷಶಿಲೆಗಿಂತ ದೊಡ್ಡದು ಆ ಕಾಶಿ. ತಕ್ಷಶಿಲೆಯನ್ನ ಒಂದು ಕಾಲದಲ್ಲಿ ಇವ ಹಾಳು ಮಾಡ್ತಾನೆ. ಯಾರು? ಅಲೆಕ್ಸಾಂಡರ್ ಸುಟ್ಟು ಹಾಕ್ತಾನೆ. ಅವನದೆಲ್ಲ ಸುಟ್ಟು ಹಾಕುವ ಕೆಲಸಗಳು. ಕಟವನ್ನು ಸುಡ್ತಾನೆ, ತಕ್ಷಶಿಲೆಯನ್ನು ಸುಡ್ತಾನೆ. ಆದರೆ ತಕ್ಷಶಿಲೆಯಲ್ಲಿ ಯಾರು ಕಲಿತಾ ಇದ್ರು ಅವರು ಅಲ್ಲಿ ಕಲಿತ ನಂತರ ಮುಂದೆ ಬರುವಂಥದ್ದು ವಾರಣಾಸಿಗೆ, ಕಾಶಿಯಲ್ಲಿ ಕಲಿಬೇಕು. ಮೊದಲ ಹಂತ ಅಲ್ಲಿ, ನಂತರ ಇಲ್ಲಿ. ಅಂತಹ ಕಾಶಿಯನ್ನು ನಿರ್ಮಾಣ ಮಾಡಿ ದಕ್ಷಿಣಕ್ಕೂ ಸಹ ಅದನ್ನ ತಂದು ಅದನ್ನ ದೊಡ್ಡದು ಮಾಡ್ತಾನೆ. ಬಹಳ ದೊಡ್ಡ ಕೆಲಸ ಮಾಡ್ತಾನೆ. ಸಮುದ್ರಗುಪ್ತನ ಕೆಲಸ ಅನ್ನೋದು ಅದು ನಿಲ್ಲದ ಕೆಲಸ, ಅಷ್ಟು ದೊಡ್ಡದು. ಅಂದ್ರೆ ಭಾರತಕ್ಕೆ ಒಂದು ಯೂನಿಫೈಡ್ ಇದನ್ನ ಕೊಟ್ಟದ್ದು. ಹೌದು. ಆಂತರಿಕ ಕಚ್ಚಾಟವನ್ನ ನಿಲ್ಲಿಸ್ಬಿಟ್ಟ ಆ ಕಾಲಕ್ಕೆ. ಹಾಗಾಗಿ ಅವನ ಮಂತ್ರಿ
ಹರಿಶೇಣ ಅನ್ನುವ ಅಷ್ಟು ಪ್ರಭಾವಿಯಾಗಿದ್ದ. ಹಾಗಾಗಿ ಇತಿಹಾಸಕಾರರು ಗುಪ್ತರ ಕಾಲವನ್ನ, ಸಮುದ್ರಗುಪ್ತನ ಕಾಲವನ್ನ ಸುವರ್ಣ ಯುಗ ಅಂತಾನೆ ಕರೀತಾರೆ. ತಪ್ಪಿಸ್ಲಿಕ್ಕಾಗ್ಲಿಲ್ಲ ಅವರಿಗೆ, ಯಾಕಂದ್ರೆ ಅಷ್ಟು ಕೆಲಸ ಮಾಡ್ದವ, ಅದನ್ನು ಮರೆಮಾಚಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಸಮುದ್ರಗುಪ್ತನ ಇದನ್ನ ಹೇಳಿದಾಗ ಅಂದ್ರೆ ಅವನು ಇಲ್ಲಿಗೆ ಸೌತ್ಗೆ ಬಂದಾಗ, ದಕ್ಷಿಣಕ್ಕೆ ಬಂದಾಗ ಇಲ್ಲಿ ಅಷ್ಟು ಪ್ರಭಾವ ಬೀರಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತ ಹೇಳೋ ಥರ ಇಲ್ಲ. ಇಲ್ಲಿ ಹೋರಾಡಲೇಬೇಕಾಗಿಲ್ಲ ಅನ್ನೋ ಥರ. ದಕ್ಷಿಣ ಅಂತಲ್ಲ, ಇಡೀ ಭಾರತದಲ್ಲಿ ಎಲ್ಲಿಯೂ ಅವನ ಶಾಸನಗಳೆಲ್ಲ ಬರುತ್ತಲ್ಲ, ಅದರಲ್ಲೆಲ್ಲ ಎಲ್ಲ ಊರುಗಳನ್ನ ಹೇಳ್ತಾನೆ, ಎಲ್ಲ ಪ್ರದೇಶ, ಮಹಾರಾಷ್ಟ್ರ, ಕರ್ನಾಟಕ, ಕೇರಳ ಎಲ್ಲ ಬರುತ್ತೆ. ಆವಾಗಿನ ಹೆಸರುಗಳು ಆವಾಗಿನ ಕುಂತಳ, ಕರ್ನಾಟ ಅಂತಾನೆ ಇತ್ತು, ಕರ್ನಾಟಕ ಎಲ್ಲ ಇತ್ತು. ದೇವರಾಷ್ಟ್ರ, ಮಹಾರಾಷ್ಟ್ರ ಹೀಗೆಲ್ಲ ಬರುತ್ತೆ. ಈ ಊರುಗಳಲ್ಲೆಲ್ಲ ಎಲ್ಲ ಅವನಿಗೆ ಹೋಗಿ ಆಗಿತ್ತು ಅವನ ಕಡೆ ಜನ. ಹಾಗಾಗಿ ಅವನಿಗೆ ಸಂಪೂರ್ಣ ಹೌದು ಹಿಡಿತ ಹೇಳಬಹುದು, ಆದರೆ ಅದು ವಿಶೇಷ. ದಕ್ಷಿಣಕ್ಕೆ ಬರ್ತಾನೆ ಅವ. ದಕ್ಷಿಣಕ್ಕೆ ಬಂದವನಿಗೆ ಅವನಿಗೇನಾಗತ್ತಂದ್ರೆ, ಇಲ್ಲಿ ಕಾಶಿಗೆ ಸುಮ್ಮನೆ ಬನ್ನಿ ಅಂದ್ರೆ ಯಾರು ಬರ್ತಾರೆ? ಇಲ್ಲಿನ ಜನರ ಹತ್ರ, ದಕ್ಷಿಣದವ್ರ ಹತ್ರ ನೀವು ಕಾಶಿಗೆ ಬನ್ನಿ ಅಂತ ಹೇಳಿದ್ರೆ, ನನಗಿಲ್ಲೇ ನಾನು ಕಲಿತೇನೆ ಮನೆಯಲ್ಲಿ, ಹೋಗುವುದು ಕಷ್ಟ. ಒಂದು ಉಪಾಯ ಹೇಳ್ಕೊಡ್ತಾವ, ಸುಮ್ಮನೆ ಕಾಶಿಗೆ ಬರಬೇಡಿ, ನಿಮ್ಮ ಸಂಸ್ಕಾರಗಳಲ್ಲಿ ಅದನ್ನೊಂದು ಹಾಕಿಸಿ, ಕಾಶಿ ಯಾತ್ರೆಯನ್ನು ಒಂದು ಸಂಸ್ಕಾರ ಅಂತ ಮಾಡಿಬಿಡಿ, ಆವಾಗ ಜನ ಬರ್ತಾರೆ ಅಂತ. ಈ ಮದುವೆ ಮುಂಚೆ ಹೌದು ಸಮಾವರ್ತನೆ ಆಗತ್ತೆ. ಈಗ ಒಳ್ಳೊಳ್ಳೆ ಬಾಟಾ ಶೂ ಬಂದ್ರು ನಾವು ಇದ್ರದ್ದು ಹಳೆಯದು ಮೆಟ್ಟು ಹಾಕೊಂಡು ಹೋಗ್ತೇವೆ, ಕೊಡೆ ಹಿಡ್ಕೊಂಡು, ಅಲ್ಲಿ ಮಾವ ತಡಿಯುವುದು ಸಂಪ್ರದಾಯ. ಅದು ಕಾಶಿಲೇ ಇದ್ದವ, ಎಲ್ಲ ಹೋಗ್ತಾವ? ಹೌದು, ಕಾಶಿ ಊರಿನಲ್ಲೇ ಇದ್ದವ, ಮದುವೆ ಆಗ್ಬೇಕಿದ್ರೆ ಏನು ಹೋಗ್ತಾವ. ಅದು ಸಮುದ್ರಗುಪ್ತ ಮಾಡಿದ ಕೆಲಸ. ಯಾಕೆ? ಇಲ್ಲಿಂದ ಸುಮ್ಮನೆ ಬನ್ನಿ ಅಂದ್ರೆ ನೀವು ಬರ್ಲಿಕ್ಕಿಲ್ಲ, ಅಷ್ಟು ದೂರ ಎಲ್ಲ ಬರ್ಲಿಕ್ಕಿಲ್ಲ. ಗೋದಾವರಿ ನದಿಯನ್ನು ದಾಟ್ಕೊಂಡು ಆ ಕಾಲಕ್ಕೆಲ್ಲ ಹೋಗುದು ಕಷ್ಟ, ಎಕ್ಸ್ಪ್ರೆಸ್ ವೇಗಳಂತೂ ಇಲ್ಲ. ಹಾಗಾಗಿ ಸಮಾವರ್ತನೆಯಲ್ಲಿ ತೀರ್ಥಯಾತ್ರೆ, ಕಾಶಿ ಯಾತ್ರೆ ಅಂತ ಇಡಿ. ಆಗ ನಿಮಗೆ ಅಂದ್ರೆ ಏನು, ಅದಕ್ಕೆ ಉದ್ದೇಶ ಏನಿತ್ತು ಅದ್ರ ಹಿಂದೆ? ಮೋಸ ಅಲ್ವಾ ಅದಾಗಿದ್ರೆ? ಮೋಸ ಅಲ್ಲ, ಕಲಿಯುವಿಕೆಗೆ ಮನೆಯಿಂದ ಕಳಿಸ್ತಾರೆ ಅಲ್ಲಿಗೆ. ಅವ ಮೊದಲೇ ಕಲ್ತು ಬಂದು ಇಲ್ಲಿ ಮದ್ವೆ ಆಗ್ಬೇಕು. ಆಕ್ಚುಲಿ ಉಲ್ಟಾ ಮಾಡಿ ಬರೀ ಬೆಕ್ಕನ್ನ ಇದರಲ್ಲಿ ಇಟ್ಟ ಅದೇ ಕತೆ ನೀವು ಮೊದ್ಲು ಹೇಳಿದ್ರಲ್ಲ, ಅದೇ ಕತೆ ಈಗಾಗಿದ್ದು. ಅದೊಂದು ಎಲ್ರು ಮಾಡ್ತಾರೆ ಅಂತ ಮಾಡ್ತಾರೆ, ಅವಶ್ಯಕತೆ ಇಲ್ಲದ ಕೆಲಸ ಅದು. ಯಾವುದೇ ಅಗತ್ಯವೇ ಇಲ್ಲ, ಸುಮ್ಮನೆ ಫ್ಯಾನ್ಸಿ. ಇವಾಗ ಮದುವೆಗೆ ನೀವು ಫ್ಯಾನ್ಸಿ ಅಲ್ಲದೆ ಇದ್ರೆ ಈಗ ಇಂಥ ಚಪ್ಪಲಿ ಸಿಗುವಾಗ ಅಲ್ಲಲ್ಲ, ಈಗ ಮದುವೆಗೆ ಬರ್ತಾ ಒಂದು ಡ್ಯಾನ್ಸ್ ಮಾಡ್ಕೊಂಡು ಕರ್ಕೊಂಡು ಬರೋ ಥರದ್ದೇ ಇದು. ಅದು ಕೂಡ ಐ ಥಿಂಕ್ ಮುಂದಿನ ಒಂದು ದಿನದಲ್ಲಿ ಅದು ಕೂಡ ಸಂಪ್ರದಾಯ ಆಗುತ್ತೆ. ಹೌದು ಹೌದು, ಹಾಗಿದ್ದೇ ಕೆಲಸಗಳಿವೆಲ್ಲ. ಸೊ ಅದು ಅಗತ್ಯವೇ ಇಲ್ಲ. ಯಾವುದೋ ಕಾಲದಲ್ಲ ಆದಂತಹ ಇದೆಲ್ಲ ಅವೆಲ್ಲ. ಅಂದ್ರೆ ನಿಮ್ಮ ಪ್ರಕಾರ ನಮ್ಮ ಸಂಪ್ರದಾಯಗಳನ್ನ ರಿವೈಸ್ ಮಾಡಬೇಕು, ಅದಕ್ಕೊಂದು ಸ್ವಲ್ಪ ರೀಡಿಫೈನ್ ಮಾಡಬೇಕು ಅಂತ? ಹೌದು, ರೀಡಿಫೈನ್ ಅಂದ್ರೆ ಹಿಂದಿ, ಅದಕ್ಕೆ ಅರ್ಥ ಇರಬೇಕಾ, ಮಾಡುವ ಸಂಪ್ರದಾಯಕ್ಕೆ ಅರ್ಥ ಇದ್ರೆ ಮಾತ್ರ ಅದು. ಆದ್ರೆ ನೀವು ಹೇಳೋ ಪ್ರಕಾರ ನಮ್ಮ ಸಂಪ್ರದಾಯದಲ್ಲಿ ಹಲವಾರು ವಿಷಯಗಳು ಅರ್ಥ ಇಲ್ಲದೆ ಮಾಡ್ತಾ ಇದ್ದೇವೆ. ಅದನ್ನ ನಾವು ತಿಳ್ಕೊಂಡು ಬದಲಾಯಿಸ್ಬೇಕು. ಹೌದು. ಬಟ್ ಬೆಕ್ಕಿನ ಕೊರಳಿಗೆ ಗಂಟೆ ಕಟ್ಟೋರು ಯಾರು ಅನ್ನೋ ಸಮಸ್ಯೆ ಈಗ. ಇಷ್ಟ ಹೇಳಿದ್ರೆ ಗಲಾಟೆ ಆಗುತ್ತೆ. ಸಮುದ್ರಗುಪ್ತ ಹೀಗೆ ಮಾಡಿದ್ದ ಅಂದ್ರೆ ಎಷ್ಟೆಷ್ಟೋ ಜನ ಇದ್ರಲ್ಲಿ ಇದೆ, ಯಾವ್ದ್ರಲ್ಲೂ ಇಲ್ಲ. ಕಾಶಿ ಯಾತ್ರೆ ಇಲ್ಲ, ತೀರ್ಥಯಾತ್ರೆ ಅಂತ ಬರುತ್ತೆ. ಆಶ್ವಲಾಯನದಲ್ಲಿ ತೀರ್ಥಯಾತ್ರೆ ಅಂತ ಬರುತ್ತೆ. ನಾನು ಬೋಧಾಯನ, ನನ್ನಲ್ಲಿಲ್ಲ ತೀರ್ಥಯಾತ್ರೆ ಅಂತ ಬರುತ್ತಷ್ಟೇ ಹೊರತು ಎಲ್ಲಿಯೂ ಇದಕ್ಕೆ ಕಾಶಿ ಯಾತ್ರೆ ಅಂತ ಹೇಳೋದಿಲ್ಲ. ಕಾಶಿ ಯಾತ್ರೆ ಅಂತ ಕೊಟ್ಟದ್ದೀವನೇ, ಬಟ್ ಅದೊಂದು ಒಳ್ಳೆ ಉದ್ದೇಶದಿಂದಾನೇ ಕೊಟ್ಟಿದ್ದು. ಅವ ಕೊಟ್ಟಿದ್ದು ಒಳ್ಳೆ ಉದ್ದೇಶವೇ, ಆವಾಗ ಒಳ್ಳೆ ರೀತಿಯಲ್ಲೇ ನಡೀತಾ ಇತ್ತು. ಕಾಲಾಂತರದಲ್ಲಿ ಇಲ್ಲಿ ಬೇಕಾದಷ್ಟು ಸಂಸ್ಕೃತ ಶಾಲೆಗಳು ಹುಟ್ಕೊಂಡ್ವು. ಅವಾಗ ಅವಶ್ಯ ಇರ್ಲಿಲ್ಲ ನಮ್ಗೆ, ಆವಾಗ ಅವಶ್ಯ ಇತ್ತು. ಯಾಕಂದ್ರೆ ಇಲ್ಲಿ ಪಂಡಿತರು ಕಡಿಮೆ ಇದ್ರು.
ಹೀಗೆ So, ಅಪ್ಪ ನೆಟ್ಟ ಆಲದ ಮರ ಅಂತ ಹೇಳ್ಕೊಂಡೆ ಸುಮಾರೆಲ್ಲ ಉಳ್ಕೊಂಡು ಉಳ್ಕೊಂಡಿದೆ. ಪ್ರಶ್ನೆಗಳು ಆ್ಯಕ್ಚುಲಿ ಇನ್ನಷ್ಟು ಉಳ್ಕೊಂಡಿದೆ. ಆದರೆ ನಾವು ಮುಂದಿನ ಅವಕಾಶದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಅದರ ಬಗ್ಗೆ ಚರ್ಚೆ ಮಾಡೋಣ ಅಂತ ಈ ಹೊತ್ತಿನ ಮಾತುಕತೆಯನ್ನು ಇಲ್ಲೇ ಮುಗಿಸೋದಕ್ಕೆ ನಿಮ್ಮ ಪರ್ಮಿಷನ್ ಕೇಳ್ತಿದ್ದೀನಿ. ಧನ್ಯವಾದ, ಅವಕಾಶಕ್ಕಾಗಿ ಧನ್ಯವಾದ. ನಮ್ಮ ಹಾಗೂ ಗ್ರಾಮ ರಾಜ್ಯದ ವತಿಯಿಂದ ಒಂದು ಪ್ರೀತಿಯ ಕಾಣಿಕೆ, ಅವರು ಕೊಟ್ಟಿರುವಂಥ ಗಿಫ್ಟ್ ಹ್ಯಾಂಪರ್. ಧನ್ಯವಾದ, ಅವರಿಗೂ ಧನ್ಯವಾದ. ರಾಮರಾಜ್ಯ ಉದ್ಯೋಗ. ಥ್ಯಾಂಕ್ ಯು. ಧನ್ಯವಾದ. ಸೊ ಇದು ನೀವು ಇಷ್ಟು ಹೊತ್ತು ನೋಡಿದಂತಹ ಭಾರತದ ಅಷ್ಟೇ ಏಕೆ ವಿಶ್ವದ ನೈಜ ಇತಿಹಾಸದ ದರ್ಶನದ ಪ್ರಯತ್ನ. ನಿಮ್ಮಲ್ಲಿ ಇನ್ನಷ್ಟು ಪ್ರಶ್ನೆಗಳು ಹುಟ್ಟಿರ್ಬೋದು, ನಿಮ್ಮಲ್ಲಿ ಇನ್ನಷ್ಟು ಗೊಂದಲಗಳು ಮೂಡಿರ್ಬೋದು. ಆ ಪ್ರಶ್ನೆಗಳು ಹುಟ್ಟೋದು ಅಥವಾ ಗೊಂದಲಗಳು ಮೂಡಿರೋದು ಅಲ್ಲಿಗೆ ನಿಲ್ಲದೇನೆ ಅದು ನಿಮ್ಮನ್ನ ಇನ್ನಷ್ಟು ಅನ್ವೇಷಣೆಯತ್ತ ಪ್ರಚೋದನೆ ಮಾಡುತ್ತೆ ಅನ್ನೋದು ನಮ್ಮ ಯೋಚನೆ. ಆ ಪ್ರಚೋದನೆಯ ಮೂಲಕ ನಿಮಗೆ ಬಂದಂತಹ ಇನ್ನಷ್ಟು ಪ್ರಶ್ನೆಗಳನ್ನು ನೀವೇ ಉತ್ತರ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬಹುದು, ಅಥವಾ ನಮಗೂ ಕೂಡ ಆ ಪ್ರಶ್ನೆಗಳನ್ನು ಕೇಳಿದರೆ ನಾವು ಮುಂದಿನ ಸಂಚಿಕೆಗಳಲ್ಲಿ ಅವುಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ. ನಮ್ಮ ಇತಿಹಾಸವನ್ನು ಅರಿಯುವ ಈ ಪ್ರಯತ್ನವನ್ನು ಮುಂದುವರಿಸೋಣ ಮುಂದಿನ ಸಂಚಿಕೆಯಲ್ಲಿ. ಇದು ಈ ಹೊತ್ತಿನ ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್. ನಮಸ್ಕಾರ.